ಯುಗಾದಿ ಕೂಡ ಬರ್ತಿದೆ, ನಮ್ಮ ಹೊಸ ವರ್ಷ ಸೆಲೆಬ್ರೇಷನ್. ಹಾಗಾದ್ರೆ ಮಾರ್ಚ್ ಭವಿಷ್ಯ ಎಲ್ಲಾ ರಾಶಿಗಳಿಗೂ ಹೇಗಿದೆ ಅಂತ ನೋಡೋಣ, ಖಂಡಿತ ನೋಡೋಣ. ಎಸ್ ಮ್ಯಾಮ್, ಮೊದಲಿಗೆ ಮೇಷರಾಶಿ ಅವರ ಆರೋಗ್ಯ, ಹಣಕಾಸು ಹಾಗೆ ಕುಟುಂಬ ಜೀವನ. ಆರೋಗ್ಯ, ಎಸ್, ಹಣಕಾಸು ಮತ್ತು ಹಾಗೆ ಕುಟುಂಬ ಜೀವನ. ಎಸ್, ಈ 3 ವಿಚಾರಗಳನ್ನ ತಗೊಂಡಾಗ ಆರೋಗ್ಯದ ವಿಚಾರ, ಆರೋಗ್ಯ ತುಂಬಾ ಡೈನಮಿಕ್ ಆಗಿರುತ್ತೆ. ನೀವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ಕರೇಜ್ ಇರುತ್ತೆ ನಿಮ್ಮಲ್ಲಿ. ನಿಮ್ಮ ಆರೋಗ್ಯ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಪ್ಯಾಷನೇಟ್ ಆಗಿ ನೀವು ಕೆಲಸ ಮಾಡೋದಕ್ಕೆ ನಿಮ್ಮ ಹೆಲ್ತ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಧೈರ್ಯ ಹೆಚ್ಚಾಗಿರೋದ್ರಿಂದ ಏನೇ ಸಣ್ಣ ಪುಟ್ಟ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಬಂದರೂ ಕೂಡ ಅದನ್ನೆಲ್ಲ ನೀವು ಓವರ್ಕಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನರ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಫೋಕಸ್ ಜಾಸ್ತಿ ಇರುತ್ತೆ. ಒಂದು ಕಂಪ್ಯಾಷನೇಟ್ ಆಗಿ ನೀವು ಕೆಲಸ ಮಾಡೋದಕ್ಕೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮ್ಮ ಆರೋಗ್ಯ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಇನ್ನು ಅವರ ಹಣಕಾಸು ಅಂತ ಬಂದಾಗ, ಹಣಕಾಸಿನ ವಿಚಾರ, ಕರಿಯರ್, ಹಣಕಾಸು ಹೇಗಿರುತ್ತೆ? ಹಣಕಾಸಿನ ವಿಚಾರ ಕೂಡ ಇಲ್ಲಿ ಪಾಸಿಟಿವ್ ಆದಂಥದ್ದೇ ತೋರಿಸ್ತಾ ಇದೆ. ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ತುಂಬ ಒಂದು ಪಾಸಿಟಿವ್ ಆದಂತಹ ಒಂದು ಸಪೋರ್ಟ್ ಸಿಗುತ್ತೆ. ಮತ್ತು ಹೈಯರ್ ಅಥಾರಿಟಿ ಅಂತ ಏನು ಹೇಳ್ತೀವಲ್ಲ, ಆ ಹೈಯರ್ ಅಥಾರಿಟಿಯಿಂದ ಬರಬೇಕಾಗಿರುವಂತಹ ಯಾವುದೇ ಒಂದು ಸವಲತ್ತುಗಳಿರ್ಬೋದು, ಹಣಕಾಸಿನ ಗ್ರ್ಯಾಂಟ್ಸ್ ಬೇಕು ಅಂದರೆ ಅದು ಎಲ್ಲ ಒಂದು ಈಸಿ ಆದ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಇರುತ್ತೆ. ಓಕೆ ಓಕೆ ಇನ್ನು ಅವರ ರಿಲೇಶನ್ಶಿಪ್ ವಿಚಾರದಲ್ಲೂ ಕೂಡ ನಿಮಗೆ ಬ್ಲೆಸ್ ಮಾಡ್ತಾ ಇರುವಂಥದ್ದು ಇದೆ. ಇದು ರಿಲೇಶನ್ಶಿಪ್ ವಿಚಾರಕ್ಕೆ ದ ಲವರ್ ಕಾರ್ಡ್ ಇಸ್ ಬೆಸ್ಟ್ ಕಾರ್ಡ್ ಅಂತ. ಸೊ ನಿಮ್ಮ ಯಾವುದೇ ರಿಲೇಶನ್ಶಿಪ್ ಇರಬಹುದು, ನಿಮ್ಮ ಸ್ಪೌಸ್ ಜೊತೆಗಿರಬಹುದು ಅಥವಾ ನಿಮ್ಮ ಇಷ್ಟಪಟ್ಟವ್ರ ಜೊತೆ ಇರಬಹುದು, ಈ ತಿಂಗಳಲ್ಲಿ ಒಂದು ಪಾಸಿಟಿವ್ ಆದಂತಹ ಹಾರ್ಮೋನಿಯಸ್ ಆಗಿರುವಂತಹ ರಿಲೇಶನ್ಶಿಪ್ ಇರೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಪಾರ್ಟ್ನರ್ಶಿಪ್ ಅಲ್ಲಿ ಕೂಡ ಇದು ಪಾಸಿಟಿವ್ ಆದಂತಹ ಕಾರ್ಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೀವೇನಾದ್ರೂ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರೂ ಕೆಲಸಗಳನ್ನ ಮಾಡಬೇಕು ಅಂತಿದ್ರೆ ಅದನ್ನ ಮಾಡಬಹುದು. ಮತ್ತೆ ಯಾರ್ದಾದ್ರೂ ಜೊತೆ ಡೀಪ್ ಲವ್ ಲೈಫ್ನ ನೀವು ಎಂಜಾಯ್ ಮಾಡ್ತಾ ಇದ್ರೆ ಅದು ಕೂಡ ಪಾಸಿಟಿವ್ ಆಗಿರೋದಕ್ಕೆ ಅವಕಾಶ ಇರುತ್ತೆ. ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಆರೋಗ್ಯ ಇರಬಹುದು, ಹಣಕಾಸಿನ ವಿಚಾರ ಇರಬಹುದು, ಅಥವಾ ನಮ್ಮ ಒಂದು ಏನು ಫ್ಯಾಮಿಲಿ ರಿಲೇಶನ್ಶಿಪ್ ವಿಚಾರ ಇರಬಹುದು, ಮೂರೂ ಪಾಸಿಟಿವ್